ಪ್ರೈಸ್ ಅಲ್ಲಿ ಸಿಗುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ, ನೀವು ಖಂಡಿತ ಟ್ರೈ ಮಾಡಬಹುದು. ಇರೋದು ಬಾಲಿಯಲ್ಲಿ ಆಗಿರೋದ್ರಿಂದ ಸ್ವಲ್ಪ ಪ್ಲೇಸ್ಗೆಲ್ಲ ಹೋದಾಗ ಚೆನ್ನಾಗಿರೋ ಪ್ಲೇಸ್. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಚೈತ್ರ ಶೆಟ್ಟಿ. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆಗೆ ಒಂದು ಒಳ್ಳೆ ಚಿಕನ್ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಇದು ನಾನು ಮಾಡುವಂಥ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಬೇಕಾಯ್ತಾ? ಓಕೆ, ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಆನಿಯನ್ನು ಅದನ್ನೆಲ್ಲ ಕಟ್ ಮಾಡ್ಕೊಂಡಿರ್ತೀನಿ. ಏನೇನು ಅಂತ ಹೇಳಿ ನೀವು ಮುಂದಿನ ವಿಡಿಯೋದಲ್ಲಿ ನೋಡ್ತಾನೆ ಹೋಗ್ಬೋದು. ಬೆಳಿಗ್ಗೆ ಮಗಳನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟಿದ್ದೀನಿ. ಬೆಳಿಗ್ಗೆ ಬೇಗನೆ ಹೋಗ್ತಾಳೆ ಅವಳು. ಅವಳಿಗೆ ಬೆಳಿಗ್ಗೆನ ಇವತ್ತು ತಿಂಡಿಗೆ ಪಲಾವ್ ಮಾಡಿಕೊಟ್ಟಿದ್ದೀನಿ. ಅವಳು ಫೇವ್ರೇಟು. ಹೇಗೆ ತಿನ್ಕೊಂಬರ್ತಾಳೆ ಅಂತ ಹೇಳಿ ನೋಡಬೇಕಷ್ಟೇ ಇನ್ನು. ಸೊ ಮಗು ಶಾಲೆಗೆ ಹೋಗಿದೆ. ಇವಾಗ ಚಿಕ್ಕ ಮಗುನ ಹಾಕೊಂಡ್ಬಿಟ್ಟು ವರ್ಕ್ ಮಾಡಬೇಕಾಗತ್ತೆ. ಸೊ ಮೊದಲಿಗೆ ನಾನಿಲ್ಲಿ ಏನು ಮಾಡ್ತೀನಿ ಅಂತಂದರೆ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜನ ಹಾಕಿದ್ದೀನಿ. 1/4 ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆಯೇ ಒಂದು ಸ್ವಲ್ಪ ಕರಿಮೆಣಸನ್ನು ಹಾಕೊಂಡಿದ್ದೀನಿ. ಪೆಪ್ಪರನ್ನು ಹಾಕೊಂಡ್ಬಿಟ್ಟಿದ್ದೀನಿ. ಚೆನ್ನಾಗಿ ಒಂದ್ಸಲ ರೋಸ್ಟ್ ಮಾಡ್ಕೊಳ್ಬೇಕು. ಹಾಗೆಯೇ ಇಲ್ಲಿ ನೋಡ್ಬೋದು 1/4 ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಹಾಕೊಂಡಿದ್ದೀನಿ. ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಈ ಥರ ಒಮ್ಮೆ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೀವು ಖಂಡಿತ ನನಗೆ ಕಮೆಂಟ್ ಮಾಡಿ. ಇಲ್ಲಿ ಕಡಿಯೋದಕ್ಕೆ ಸ್ವಲ್ಪ ಪುದೀನನ ಹಾಕೊಂಡಿದ್ದೀನಿ. ಮತ್ತೇನು ಹಾಕ್ತಾ ಇಲ್ಲ, ಪುದೀನ ಸೊಪ್ಪು ಮಾತ್ರ ಹಾಕಿದ್ದು. ಹಾಗೆಯೇ ಟೊಮೆಟೊ ಹಾಕೋತಾ ಇದ್ದೀನಿ. ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ 1-2 ಮೆಣಸು, ಒಂದು 4ರಿಂದ 5 ಗೋಡಂಬಿಯನ್ನು ಹಾಕೊಂಡಿದ್ದೀನಿ. ಹಾಗೆಯೇ ಎಷ್ಟು ಬೇಕೋ ಅಷ್ಟು ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಒಂದ್ಸಲ ಇದನ್ನು ಚೆನ್ನಾಗಿ ಕಡಿಬೇಕು. ನೋಡ್ಬೋದು ಖಾರಕ್ಕೆ ಹೇಗೆ ಅಂತ ನಿಮಗೆ ಹೇಗೆ ಬೇಕೋ ಹಾಗೆ ಹಾಕೊಳ್ಬೋದು. ನಾನು ಸ್ವಲ್ಪ ಖಾರ ಸ್ವಲ್ಪ ಕಡಿಮೆ ಹಾಕ್ತೀನಿ, ಪಾಪು ಇರೋದ್ರಿಂದ. ಹಾಗಾಗಿ ಇದು ನೋಡ್ಬೋದು ಚೆನ್ನಾಗಿ ರೋಸ್ಟ್ ಮಾಡಿದ್ದೀನಲ್ವ, ಅದನ್ನು ಇವಾಗ ಹಾಕ್ತಾ ಇದ್ದೀನಿ. ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಕಡೀರಿ. ಹಾಗೆಯೇ ಏನಾಯ್ತು ಗೊತ್ತಾ, ಎಲ್ರಿಗೂ ಹೀಗೆ ಆಗುತ್ತಾ? ಫ್ರೀಝರಿಂದ ಚಿಕನ್ ಇರಲಿ ಏನೇ ಇರಲಿ ತೆಗೆದಿಡೋದಕ್ಕೆ ನೆನಪೇ ಆಗೋದಿಲ್ಲ. ನಾನು ಒಬ್ಬಳೇ ಆದರೆ ಏನು ಮಾಡ್ತೀನಿ ಅಂದರೆ, ಓಕೆ ಇರೋದ್ರಲ್ಲಿ ಏನೋ ಒಂದು ಮಾಡ್ಕೊಂಡು ತಿಂತೀನಿ. ಬಟ್ ಮಕ್ಕಳು ಕೇಳೋದಿಲ್ಲ, ಯಾವಾಗಲೂ ಚಿಕನ್ 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 ಅಂತಲೇ ಇರ್ತಾರೆ. ಸೊ ಅದು ಫ್ರೀಝರಲ್ಲಿ ಗಟ್ಟಿಯಾಗಿತ್ತು. ಸೊ ಹಾಗೋ ಹೀಗೋ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮತ್ತು ಗಟ್ಟಿ ಆದರೆ ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅದು ಗಟ್ಟಿ ಗಟ್ಟಿ ಇರುತ್ತಲ್ವ. ಹಾಗಾಗಿ ಅದನ್ನು ಕೂಡ ಏನು ಮಾಡೋದಕ್ಕಿಲ್ಲ. ಮಕ್ಕಳು ಬೇಕೇ ಬೇಕು ಅಂತ ಹಠ ಮಾಡಿದ್ರು. ಹಾಗಾಗಿ ಮತ್ತೆ ಮಾಡ್ಕೊಡೋದಕ್ಕೆ ಹೋದರೆ, ನನ್ನ ಮಕ್ಕಳಿಗೆ ನಾನ್ ವೆಜ್ ಅಂತಂದರೆ ತುಂಬಾ ಇಷ್ಟ. ಕೆಲವೊಂದು ಮಕ್ಕಳು ನಾನ್ ವೆಜ್ ತಿನ್ನೋದಿಲ್ಲ ಅಂತೆ, ಹೌದಾ? ಬಟ್ ನನ್ನ ಮನೆಯಲ್ಲಿ ಇಬ್ಬರು ಕೂಡ ಹಾಗೆ ಚೆನ್ನಾಗಿ ತಿಂತಾರೆ. ಆ್ಯಂಡ್ ನಾನ್ ವೆಜ್ ಮಾಡ್ತೀನಿ ಅಂತಂದರೆ ಎಷ್ಟು ಬೇಗ ಮಾಡ್ಕೊಡ್ತಾಳೆ ಅಂತ ಕಾಯ್ತಾ ಇರ್ತಾರೆ. ಆ ದಿನ ಒಂದು ಸ್ವಲ್ಪ ಊಟ ಜಾಸ್ತಿನೇ ಹೋಗುತ್ತೆ ಅಂತಲೇ ಹೇಳ್ಬೋದು. ಬಿರಿಯಾನಿ ಇರ್ಬೋದು, ಈ ರೀತಿ ಏನಾದರೂ ವೆರೈಟಿ ಮಾಡಿದರೆ ತುಂಬ ಚೆನ್ನಾಗಿ ತಿಂತಾರೆ. ನನಗೂ ಕೂಡ ಹಾಗೆ ಈ ನಾನ್ ವೆಜ್ ಅಂತಂದರೆ ತುಂಬ ಇಷ್ಟ ಆಗುತ್ತೆ. ವೆಜ್ ಇದ್ದಾಗ ಸ್ವಲ್ಪ ಊಟ ಸೇರೋದಿಲ್ಲ. ಉಪ್ಪಿನಕಾಯಿ ಏನಾದರೂ ಇತ್ತು ಅಂತಂದರೆ ಪರವಾಗಿಲ್ಲ, ಚೆನ್ನಾಗಿ ಸೇರುತ್ತೆ. ಹಾಗೆಯೇ ಇಲ್ಲಿ ನೋಡ್ಬೋದು ಚಿಕನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ತಾನಿಯಾ ಸ್ಕೂಲ್ಗೆ ಹೋಗಿದ್ದಾಳೆ ಅಂತ ಅಂದೆ ಅಲ್ವಾ, ಅವಳು ಬರೋ ಟೈಮ್ ಆಗ್ತಾ ಬಂತು. ಅವಳು ಬರೋದ್ರೊಳಗೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ತಕ್ಷವಿಗೆ ಅಲ್ಲೇನೋ ಹಣ್ಣು ಹಾಕ್ಕೊಟ್ಟು ತಿಂತ ಕೂತಿದ್ದಾಳೆ. ಸೊ ನಾರ್ಮಲಿ ನಾನೇನಾದರೂ ಒಂದು ಹಣ್ಣು ಕೊಡ್ತೀನಿ ಅಂತ ಹೇಳಿದ್ನಲ್ವಾ, ಇವತ್ತು ಆರೆಂಜ್ ಇತ್ತು, ಆರೆಂಜನ್ನು ಕೊಡ್ತಾ ಇದ್ದೀನಿ. ಆ್ಯಂಡ್ ಬೆಳಿಗ್ಗೆ ತಾನಿಗೆ ಪಪಾಯ ಕೊಟ್ಟು ತಿನ್ನಿಸಿ ಕಳಿಸಿದ್ದು, ಮತ್ತು ಟಿಫನ್ಗೆ ಹಾಕ್ಕೊಟ್ಟಿದ್ದು ತಿಂಡಿನ. ಯಾಕಂತಂದರೆ ತಿಂಡಿ ಎಲ್ಲ ತಿಂದು ಹೋದರೆ ಮತ್ತು ವಾಮಿಟ್ ಆಗ್ಬೋದು. ಅಲ್ಲಿ ಕೂಡ ಆಟ ಎಲ್ಲ ಆದಮೇಲೆ ಕೊಡ್ತಾರೆ. ಇಲ್ಲಿ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಟೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾರೆ ಮಕ್ಕಳನ್ನ. ಹಾಗೇನೆ ಏನಾದರೂ ಇತ್ತು ಅಂತಂದರೆ ವಾಟ್ಸಪ್ ಗ್ರೂಪ್ ಎಲ್ಲ ಇರುತ್ತಲ್ವ, ಅದರಲ್ಲೆಲ್ಲ ಸೆಂಡ್ ಮಾಡ್ತಾರೆ. ಆ್ಯಂಡ್ ತುಂಬ ಖುಷಿ ಆಗುತ್ತೆ. ನನಗೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಓಕೆ, ಇವಾಗ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಅಲ್ವಾ. ಪಾಪು ನೋಡ್ತಾ ಅಲ್ಲಿ ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ಅವಳು ಹಿಂದ್ಗಡೆ ಬರ್ತಾಳ ಅಥವಾ ಏನು ಮಾಡ್ತಾಳೆ ಅಂತ ಹೇಳಿ. ಅವಳು ಇದ್ದು ಅಂತಂದರೆ ಅಷ್ಟೊಂದು ಟೆನ್ಷನ್ ಆಗೋದಿಲ್ಲ. ಅವಳು ಇಲ್ಲ ಅಂತಂದ್ರೇ ಸ್ವಲ್ಪ ಟೆನ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಗೋದು ನನಗೆ. ಓಕೆ ಗೈಸ್, ಇವಾಗ ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಹಾಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಒಂದು 4ರಿಂದ 5 ಆಗುವಷ್ಟು ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಚಕ್ಕೆ ಮತ್ತು ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ನೀರುಳ್ಳಿಯನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ. ಚೆನ್ನಾಗಿ ನೀರುಳ್ಳಿ ಸ್ವಲ್ಪ ಸ್ಮೂತ್ ಆಗೋ ತನಕನೂ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಇಲ್ಲಿ ಸ್ವಲ್ಪ ಚಿಕನ್ ಇದೆಯಲ್ವಾ, ಅದೇ ಚಿಕನನ್ನು ಹಾಕೊತಾ ಇದ್ದೀನಿ. ಇವಾಗ ಅದು ಫ್ರೀಝರಿಂದ ಬಿಟ್ಟಿದೆ. ಸೊ ಒಂದ್ಸಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಪ್ಪದಲ್ಲಿ ಈ ರೀತಿ ಚಿಕನ್ ಫ್ರೈ ಆಗಬೇಕಾದ್ರೆ ಸ್ಮೆಲ್ ಬರುತ್ತಲ್ವ, ಆವಾಗಲೇ ಖುಷಿ ಆಗುತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪನ್ನು ನೋಡ್ಕೊಳ್ಳಿ ಮತ್ತೆ ಹಾಕೊಬಹುದು. ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಪೌಡರನ್ನು ಹಾಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಈ ರೀತಿಯಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು.
ಸೊ ಸ್ವಲ್ಪ ಬೇಯಲಿ, ಇದರಲ್ಲೇ ತುಪ್ಪದಲ್ಲೇ ಸ್ವಲ್ಪ ಹೊತ್ತು ಬೇಯಲಿ, ಚೆನ್ನಾಗಾಗುತ್ತೆ ಈ ರೀತಿ ಬೇಯೋದ್ರಿಂದ. ಮುಚ್ಚಿಬಿಟ್ಟು ಅದನ್ನು ಬೇಯಿಸೋಕೆ ಬಿಡಿ. ಹಾಗೆಯೇ ತಾನೇ ಕೂಡ ಬಂದು ನೋಡ್ಬೋದು, ಟಿಫನ್ ಬಾಕ್ಸ್ ಪೂರ ಖಾಲಿ ಮಾಡ್ಕೊಂಡು ಬಂದಿದ್ದಾಳೆ. ಸೊ ಅಮ್ಮಂದಿರಿಗೆ ಇದೊಂದು ಬಹಳ ಖುಷಿಯಾಗುವಂಥ ವಿಷಯ ಏನಪ್ಪ ಅಂತಂದರೆ ಟಿಫನ್ ಬಾಕ್ಸ್ ಖಾಲಿ ಆಗೋದು ಅಲ್ವಾ. ನನಗಂತೂ ತುಂಬಾ ಖುಷಿ ಆಗುತ್ತೆ. ಈ ಥರ ಪಲಾವ್ ಹಾಕ್ಕೊಟ್ರೆ ಇಲ್ಲ ಅವಳ ಫೇವ್ರೇಟ್ ಒಂದೊಂದು ದೋಸೆ ಇರುತ್ತೆ, ಅದನ್ನೆಲ್ಲ ಮಾಡಿಕೊಟ್ಟಾಗ ಖಾಲಿ ಮಾಡ್ಕೊಂಡು ಬರ್ತಾಳೆ. ಅದು ನನಗೂ ಕೂಡ ಖುಷಿ ಆಗುತ್ತೆ. ನಿಮಗೂ ಹಾಗೇನಾ? ಮಕ್ಕಳು ಟಿಫನ್ ಬಾಕ್ಸ್ ಖಾಲಿ ಮಾಡಿದಾಗ ತುಂಬ ಖುಷಿ ಆಗುತ್ತಾ ಅಲ್ವಾ? ಎಲ್ರಿಗೂ ಹಾಗೆ ಆಗುತ್ತೆ. ಸುಮ್ಮನೆ ನಾನು ಏನಾದರೂ ಒಂದು ಕೇಳಬೇಕಲ್ಲ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಏನು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಏನು ಮಾತಾಡ್ಬೇಕಂತಲೇ ಗೊತ್ತಾಗಲ್ಲ ವ್ಲಾಗಲ್ಲಿ ಅಂತ ನನಗದೇ ಪ್ರಾಬ್ಲಮ್ ಆಗೋದು. ನೋಡ್ಬೋದು ಇಲ್ಲಿ ಆಯ್ತಲ್ವಾ, ನಾನು ಕಡ್ದಿದ್ದೀನಲ್ವಾ ಅದನ್ನು ಹಾಕೋತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಾಗುತ್ತೆ ಗೈಸ್, ಖಂಡಿತ ನೀವು ಇದನ್ನು ಟ್ರೈ ಮಾಡಿ. ಇಲ್ಲಿ ನೋಡಿ, ಇವಾಗ ತುಪ್ಪ ಬಿಟ್ಕೋತಾ ಇದೆಯಲ್ಲ ಈ ರೀತಿಯಾಗಿ ಮಸಾಲೆ ಹಾಕಿದ ಮೇಲೆ ಆವಾಗ ನೀರನ್ನು ಸೇರಿಸ್ಕೊಡ್ಬೇಕಾಗತ್ತೆ. ಮೊದಲಿಗೆಲ್ಲ ನೀರು ಸೇರಿಸೋದಕ್ಕೆ ಹೋಗಬೇಡಿ. ಆ್ಯಂಡ್ ಇವಾಗ ಸ್ವಲ್ಪ ಉಪ್ಪೆಲ್ಲ ನೋಡಿಕೊಂಡ್ರೆ ಆಯಿತು. ನಿಜವಾಗ್ಲೂ ಒಮ್ಮೆ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ನಾನು ಅಂತೂ ಇದನ್ನು ಯಾವಾಗಲೂ ಮಾಡ್ತೀನಿ, ನನ್ನ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಹಾಗಾಗಿ ಹಾಯ್ ಫ್ರೆಂಡ್ಸ್, ಓಕೆ, ನನ್ನ ಒಬ್ರು ಸಬ್ಸ್ಕ್ರೈಬರ್ ಕೇಳ್ತಾ ಇದ್ದೀರಾ ದಟ್ ಯಾವುದು ಮಕ್ಕಳಿಗೆ ಸೋಪ್ ಬೇಡ ಅಂತಂದ್ರೆ ಯಾವ್ದು ಹಾಕ್ಬಹುದು ಅಂತ ಹೇಳ್ಬಿಟ್ಟು. ನನ್ನ ಪ್ರಕಾರ ನಾನು ನ್ಯೂ ಬಾರ್ನ್ ಬೇಬಿಸಿಗೆ ಏನ್ ಮಾಡ್ತಾ ಇದ್ದೆ ಅಂತಂದ್ರೆ, ಒನ್ ಟೈಮ್ ಸೋಪ್ ಯೂಸ್ ಮಾಡಿದ್ದೆ, ಇಲ್ಲ ಅಂತಲ್ಲ, ಬಟ್ ಸ್ವಲ್ಪ ರಫ್ ಅನಿಸ್ತು ನನಗೆ ಬೇಬಿಗೆ ಸೋಪ್ ಯೂಸ್ ಮಾಡೋದ್ರಿಂದ. ನಾನು ಕ್ಲೆನ್ಸರ್ ಅನ್ನ ಯೂಸ್ ಮಾಡ್ತಾ ಇದ್ದೆ. ನೀವು ಕೇಳಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ನಾನು ಯಾವ ಕ್ಲೆನ್ಸರ್ ಯೂಸ್ ಮಾಡ್ತಾ ಇದ್ದೆ ಅಂತ ಅಂದ್ರೆ ಬೇಬಿ ಹಗ್ ಅಂತ ಫಸ್ಟ್ ಕೈಯಲ್ಲಿ ಆರ್ಡರ್ ಮಾಡ್ತಿದ್ದೆ. ಬೇಬಿ ಹಗ್ ಅಂತ ಒಂದು ಪ್ರಾಡಕ್ಟ್ ಬರ್ತಾ ಇತ್ತು, ತುಂಬಾ ರೀಸನೇಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ನೀವು ಖಂಡಿತ ಟ್ರೈ ಮಾಡಬಹುದು. ಇಲ್ಲ ಅಂತಂದ್ರೆ ಮೆಡಿಕಲ್ಗೆಲ್ಲ ಹೋಗ್ತೀರಾ, ಇವನ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಸಬಾಮೆಡ್ ಕೂಡ ಚೆನ್ನಾಗಿದೆ, ಸೆಟಪಿಲ್ ಚೆನ್ನಾಗಿದೆ. ನಾನು ಸಬಾಮೆಡ್ ಯೂಸ್ ಮಾಡಿದ್ದೀನಿ, ಸೆಟಪಿಲ್ ಯೂಸ್ ಮಾಡಿದ್ದೀನಿ, ಹಾಗೇನೆ ಬೇಬಿ ಹಗ್ಗನ ಕೂಡ ಯೂಸ್ ಮಾಡಿದ್ದೀನಿ. ಬಟ್ ಇವು 3-4 ಕಂಪೇರ್ ಮಾಡಿದಾಗ ಬೇಬಿ ಹಗ್ಗೆ ಸ್ವಲ್ಪ ಅಮೌಂಟ್ ಕಡಿಮೆ ಇರುತ್ತೆ ಅಂಡ್ ತುಂಬಾ ಚೆನ್ನಾಗಿ ರಿಸಲ್ಟ್ ಕೂಡ ಕೊಡುತ್ತೆ. ಸೋಪ್ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಏನಿಲ್ಲ, ಬಟ್ ಸೋಪ್ ಅನ್ನ ಯೂಸ್ ಮಾಡಿದ್ರೆ ಸ್ವಲ್ಪ ಡ್ರೈನೆಸ್ ಮಕ್ಕಳಿಗೆ ಆಗ್ಬಹುದು, ಸೆಟ್ ಆಗದೆ ಇರಬಹುದು ಅಂತ ಹೇಳ್ಬಿಟ್ಟು ಅಷ್ಟೇ. ನಾನು ಯೂಸ್ ಮಾಡಿರೋಂಥದ್ದು ಕ್ಲೆನ್ಸರ್ ಬಾರ್, ಇದೇ ರೀತಿಯಾದಂಥದ್ದು ಮಿಲ್ಕಿ ಬಾರ್ ಅಲ್ಲಿ. ನಾನು ಮಿಲ್ಕ್ ಸ್ವಲ್ಪ ಪ್ರಾಡಕ್ಟ್ ಅಂದ್ರೆ ಆ ತರ ಅದ್ರಲ್ಲಿ ಬರ್ತಿರುತ್ತೆ ನೋಡಿ, ಅದನ್ನೇ ಯೂಸ್ ಮಾಡ್ತೀನಿ. ಇನ್ನೊಂದೇನು ಗೊತ್ತಾ, ಯಾವುದೇ ಇರಲಿ ನೀವು ಮಕ್ಕಳಿಗೆ ಯೂಸ್ ಮಾಡ್ಬೇಕಾದ್ರೆ ಪ್ಯಾಟ್ ಟೆಸ್ಟ್ ಅಂತ ಮಾಡ್ಕೋಬೇಕಾಗತ್ತೆ. ಇವನ್ ಅದ್ರಲ್ಲೇನೆ ಬರ್ದಿರುತ್ತೆ, ನೀವು ಒಂದ್ಸಲ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಏನಾದ್ರೂ ಇಲ್ಲಿ ಯೂಸ್ ಮಾಡಿದಾಗ ಏನಾದ್ರೂ ಸ್ವಲ್ಪ ಅಲರ್ಜಿ ಇನ್ಫೆಕ್ಷನ್ ಏನಾದ್ರೂ ಆಯ್ತು ಅಂತಂದ್ರೆ ಅದನ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ, ನಾನು ಕೂಡ ಹೇಳ್ತಾ ಇದ್ದೀನಿ. ಬಟ್ ಆತರ ಏನೂ ಪ್ರಾಬ್ಲಮ್ ಆಲ್ಮೋಸ್ಟ್ ಆಗೋದಿಲ್ಲ. ಕಡಿಮೆ ಸ್ವಲ್ಪ ಕಣ್ಣಿಗೆಲ್ಲ ಹಾಕೋಬಾರ್ದು. ಮೀಸ್ಬೇಕಾದ್ರೆ ಸ್ನಾನ ಮಾಡಿಸ್ಬೇಕಾದ್ರೆ ಸ್ವಲ್ಪ ತುಂಬಾ ಅಂದ್ರೆ ತುಂಬಾ ಸ್ಮೂತ್ ಆಗಿ ಮಕ್ಕಳನ್ನ ಹ್ಯಾಂಡಲ್ ಮಾಡ್ಬೇಕು ಅಷ್ಟೇ ಅಲ್ವಾ. ಓಕೆ, ಇನ್ನೇನಾದ್ರೂ ಈ ರೀತಿಯಾದಂಥ ಕ್ವೆಶನ್ಸ್ ಇದ್ದದಿದ್ರೆ ಖಂಡಿತ ನೀವು ಕಮೆಂಟ್ ಅಲ್ಲಿ ಹಾಕಿ, ನಾನು ನೋಡ್ತೀನಿ. ಅಂಡ್ ಮುಂದೆ ನನ್ನ ವ್ಲಾಗ್ ಅನ್ನ ಫಾಲೋ ಮಾಡಿ. ಖಂಡಿತವಾಗ್ಲೂ ನನ್ನ ವ್ಲಾಗ್ ಅಲ್ಲಿ ಮಕ್ಕಳ ಬಗ್ಗೆ, ಯಾಕಂತಂದ್ರೆ ನನಗೂ 2 ಮಕ್ಕಳು ಇರೋದ್ರಿಂದ ಮಕ್ಕಳ ಬಗ್ಗೆನೇ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಅಂಡ್ ನಾನು ಅಡಿಗೆ ಏನ್ ಮಾಡ್ತೀನಿ ಅದು ಇದು, ನಾನು ಸ್ವಲ್ಪ ಹೊರಗಡೆ ಎಲ್ಲ ಹೀಗೆ ಟ್ರಾವೆಲಿಂಗ್ ಎಲ್ಲ ಹೋಗ್ತೀವಲ್ವಾ, ಇರೋದು ಬಾಲಿಯಲ್ಲಿ ಆಗಿರೋದ್ರಿಂದ ಸ್ವಲ್ಪ ಪ್ಲೇಸ್ಗೆಲ್ಲ ಹೋದಾಗ ಚೆನ್ನಾಗಿರೋ ಪ್ಲೇಸ್ ಇಂದ ನಿಮ್ ಜೊತೆ ಹಂಚ್ಕೋತೀನಿ. ನಿಮ್ಗೂ ಕೂಡ ಇಷ್ಟ ಆಗ್ಬೋದು ಅಂತ ಭಾವಿಸ್ತೀನಿ. ಇವಾಗ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಯ್ತಾ. ಓಕೆ, ಇನ್ನು ಮುಂದೆ ಸಿಗೋಣ. ಇವಾಗ ನಂದು ಅದೇ ನಾನು ಮಾಡ್ತಾ ಇದ್ದೀನಲ್ಲ ಅದು ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದಾಯ್ತಾ. ನೋಡ್ಬೋದು ಚಿಕನ್ ಸಾರು ರೆಡಿಯಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಬೆಳಿಗ್ಗೆ ಪಲಾವ್ ಮಾಡಿದ್ದೀನಲ್ಲ, ಪಲಾವ್ ಜೊತೆಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಹಾಗೆಯೇ ನೀವು ಬಿರಿಯಾನಿ ಅಥವಾ ಏನೇ ಇರಲಿ, ಚಪಾತಿ, ಅನ್ನ, ರೈಸ್ ಏನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ ಆಯಿತಾ. ಓಕೆ ಗೈಸ್, ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.